ಅದಕ್ಕೆ ಇಂಡಿಯಾದ ಯೂಟ್ಯೂಬರು 1 ಲಕ್ಷ ಅರ್ನಿಂಗ್ ಮಾಡ್ತಿದ್ರೆ ಅದೇ ವ್ಯೂಸ್ಗೆ ಅಮೆರಿಕದ ಇನ್ನೊಬ್ಬ ಯೂಟ್ಯೂಬರು 6 to 7 ಟೈಮ್ಸ್ ಜಾಸ್ತಿ ಅರ್ನಿಂಗ್ ಮಾಡ್ತಿರ್ತಾನೆ. ಅಂದರೆ 6 ಇಂದ 7 ಲಕ್ಷ ಅರ್ನಿಂಗ್ ಮಾಡ್ತಿರ್ತಾನೆ. ಹೇ ವಾಟ್ಸಪ್ ಇಂಡಿಯಾ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಜನಕ್ಕೊಂದು ಡೌಟ್ ಇರುತ್ತೆ. ಈ ಯೂಟ್ಯೂಬರು ಇವನ ವಿಡಿಯೋಸ್ಗಳಿಗೆ 1 ಮಿಲಿಯನ್ 10 ಮಿಲಿಯನ್ ಬಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಿದೆ, ಇವನು ಎಷ್ಟು ಅರ್ನಿಂಗ್ ಮಾಡ್ತಿರ್ಬೋದು ಅಂತ ಡೌಟ್ ಇರುತ್ತೆ. ಕೆಲವೊಬ್ಬರಿಗೆ ವಿಡಿಯೋಗೆ ಲೈಕ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ಅದಕ್ಕೂ ಅರ್ನಿಂಗ್ ಆಗುತ್ತೆ, ಅದಕ್ಕೂ ಯೂಟ್ಯೂಬರ್ ದುಡ್ಡು ಕೊಡ್ತಾರಂತ ಅಂದುಕೊಂಡಿರ್ತಾರೆ. ಕೆಲವೊಬ್ರು 1 ವ್ಯೂಸ್ಗೆ ₹1 ಯೂಟ್ಯೂಬರ್ ಕೊಡ್ತಾರಂತ ಅಂದುಕೊಂಡಿರ್ತಾರೆ. ಸೊ ಈ ವಿಡಿಯೋದಲ್ಲಿ ವಿಡಿಯೋಸ್ಗಳಿಗೆ ಅರ್ನಿಂಗ್ ಆಗ್ಬೇಕಂದ್ರೆ ಏನೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟರ್ಗಳು ಬರ್ತವೆ, ಎಷ್ಟು ವ್ಯೂಸ್ಗೆ ಎಷ್ಟು ಅರ್ನಿಂಗ್ ಆಗುತ್ತೆ, ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಯೂಟ್ಯೂಬ್ ನಿಮ್ಗೆ ಎಷ್ಟು ವ್ಯೂಸ್ ಬರುತ್ತೆ ಅಷ್ಟಕ್ಕೆ ಮನಿ ಕೊಡೋದಿಲ್ಲ, ನಿಮಗೆ ಅರ್ನಿಂಗ್ ಆಗೋದು ಆ್ಯಡ್ಸ್ ಇಂದ. ಮೊದಲನೇ ಫ್ಯಾಕ್ಟರು ಇಂಪ್ರೆಷನ್. ಅಂದರೆ ನೀವು ನೋಡ್ಬೋದು, ನಿಮಗೆ ಆ್ಯಡ್ಸ್ ಶೋ ಮಾಡ್ತಾರೆ ಯೂಟ್ಯೂಬರು. ಸೊ ಯೂಟ್ಯೂಬ್ ಎಷ್ಟು ಜನಕ್ಕೆ ಆ್ಯಡ್ಸ್ನ ಶೋ ಮಾಡಿದೆ ಅದನ್ನ ಇಂಪ್ರೆಷನ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಫ್ಯಾಕ್ಟರು CPC, ಅಂದರೆ ಕಾಸ್ಟ್ ಪರ್ ಕ್ಲಿಕ್ ಅಂತ. ಫಾರ್ ಎಕ್ಸಾಂಪಲ್, ಯೂಟ್ಯೂಬ್ 1,000 ಜನಕ್ಕೆ ಆ್ಯಡ್ಸ್ ಶೋ ಮಾಡಿದಂದ್ರೆ ಅದ್ರಲ್ಲಿ ಎಷ್ಟು ಜನ ಆ್ಯಡ್ಸ್ನ ಕ್ಲಿಕ್ ಮಾಡಿದಾರೆ ಅಂತ. ಫಾರ್ ಎಕ್ಸಾಂಪಲ್, 100 ಜನ ಕ್ಲಿಕ್ ಮಾಡಿದ್ರೆ ಆ 100 ಜನಕ್ಕೆ ಎಷ್ಟು ಖರ್ಚಾಯ್ತು ಅಂತ ಮ್ಯಾಟ್ರ್ ಆಗುತ್ತೆ. ಒಂದು ಇಂಪ್ರೆಷನ್ನು, ಇನ್ನೊಂದು CPC. ಈ CPC ಮತ್ತು ಇಂಪ್ರೆಷನ್ನು ಎಲ್ಲ ಲೊಕೇಶನಲ್ಲಿ ಒಂದೇ ಥರ ರೇಟಿಂಗ್ ಇರಲ್ಲ, ಲೊಕೇಶನ್ ತುಂಬ ಮ್ಯಾಟ್ರ್ ಆಗುತ್ತೆ. ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಕಂಪ್ನಿಗಳು ಜಾಸ್ತಿ ಆ್ಯಡ್ಸ್ ಮೇಲೆ ಖರ್ಚು ಮಾಡಲ್ಲ, ಅದೇ ಅಮೆರಿಕದಲ್ಲಿ ಆ್ಯಡ್ಸ್ ಮೇಲೆ ತುಂಬ ಖರ್ಚು ಮಾಡ್ತಾರೆ. ಅದಕ್ಕೆ ಇಂಡಿಯಾದ ಯೂಟ್ಯೂಬರು 1 ಲಕ್ಷ ಅರ್ನಿಂಗ್ ಮಾಡ್ತಿದ್ರೆ ಅದೇ ವ್ಯೂಸ್ಗೆ ಅಮೆರಿಕದ ಇನ್ನೊಬ್ಬ ಯೂಟ್ಯೂಬರು 6 to 7 ಟೈಮ್ಸ್ ಜಾಸ್ತಿ ಅರ್ನಿಂಗ್ ಮಾಡ್ತಿರ್ತಾನೆ. ಅಂದರೆ 6 ಇಂದ 7 ಲಕ್ಷ ಅರ್ನಿಂಗ್ ಮಾಡ್ತಿರ್ತಾನೆ. ಬಟ್ ಈ CPC ಇಂಪ್ರೆಷನ್ ಎಲ್ಲ ಕ್ಯಾಟಗರಿಗೂ ಒಂದೇ ಥರ ಇರಲ್ಲ. ಸೊ ನೆಕ್ಸ್ಟ್ ಫ್ಯಾಕ್ಟರು ವಿಡಿಯೋದ ಕ್ಯಾಟಗರಿ ಮ್ಯಾಟ್ರ್ ಆಗುತ್ತೆ. ನಾರ್ಮಲ್ ಆಗಿ ಯೂಟ್ಯೂಬ್ ಎಂಟರ್ಟೈನ್ಮೆಂಟು, ವ್ಲಾಗು ಈ ಥರ ಕ್ಯಾಟಗರಿಗೆ ಅರ್ನಿಂಗ್ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಯಾಕಂದರೆ ಈ ಥರ ಕ್ಯಾಟಗರಿನ 5 ವರ್ಷದ ಮಗನೂ ನೋಡುತ್ತೆ, ಏಜ್ ಆದವರು ವಿಡಿಯೋಸ್ ನೋಡ್ತಾರೆ. ಸೊ ಈ ಕ್ಯಾಟಗರಿ ಸ್ವಲ್ಪ ಅರ್ನಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ, ಜಾಸ್ತಿ ಕಂಪ್ನಿಗಳು ಆ್ಯಡ್ಸ್ ಮೇಲೆ ಖರ್ಚು ಮಾಡೋದಿಲ್ಲ. ಅದೇ ನೀವು ಈಗ ಫೈನಾನ್ಸ್ ಇರ್ಬೋದು, ಇನ್ವೆಸ್ಟ್ಮೆಂಟು, ಬಿಸ್ನೆಸ್ಸು, ಕ್ರಿಪ್ಟೋ ಕರೆನ್ಸಿ ಈ ಥರ ಸುಮಾರು ಅರ್ನಿಂಗ್ ಸಂಬಂಧಪಟ್ಟಿರುವಂಥ ಕ್ಯಾಟಗರಿ ಸ್ವಲ್ಪ ಜಾಸ್ತಿ ಕಂಪ್ನಿಗಳು ಆ್ಯಡ್ಸ್ ಮೇಲೆ ಖರ್ಚು ಮಾಡ್ತಾರೆ. ಯಾಕಂದರೆ ಈ ಕ್ಯಾಟಗರಿನ 18+ ಜನ ನೋಡೋದು. ಅದರಲ್ಲೂ ಇಂಥ ಕ್ಯಾಟಗರಿ ವಿಡಿಯೋಸ್ ವಾಚ್ ಮಾಡೋಂಥವ್ರು, ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇದ್ದವ್ರೆ ವಿಡಿಯೋಸ್ ನೋಡೋದು. ಸೊ ಇಲ್ಲಿ ಜಾಸ್ತಿ ಆ್ಯಡ್ಸ್ನ ಡಿಸ್ಪ್ಲೇ ಮಾಡಿದ ಕಂಪನಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಕಸ್ಟಮರ್ ಅಕ್ವೈರ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಇಂಥ ಕ್ಯಾಟಗರಿ ಸ್ವಲ್ಪ ಅರ್ನಿಂಗ್ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ಫ್ಯಾಕ್ಟರು ಲೊಕೇಶನ್ ಆಫ್ ವ್ಯೂವರ್ಸ್. ನಿಮ್ಮ ವಿಡಿಯೋಸ್ನ ಯಾರು ನೋಡ್ತವ್ರೆ, ಎಲ್ಲಿಂದ ನೋಡ್ತವ್ರೆ ತುಂಬ ಮ್ಯಾಟ್ರ್ ಆಗುತ್ತೆ. ಅಮೆರಿಕದಲ್ಲಿ ನಿಮ್ಮ ವಿಡಿಯೋಸ್ನ ಯಾರು ನೋಡ್ತಿದ್ರೆ ಅಲ್ಲಿ ಜಾಸ್ತಿ ಕಂಪ್ನಿಗಳು ಆ್ಯಡ್ಸ್ ಮೇಲೆ ಖರ್ಚು ಮಾಡ್ತಾರೆ. ಸೊ ನಿಮಗೆ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಆಗುತ್ತೆ. ಅದೇ ಇಂಡಿಯಾದಲ್ಲಿ ವ್ಯೂವರ್ಸು ನಿಮ್ಮ ವಿಡಿಯೋಸ್ನ ವಾಚ್ ಮಾಡ್ತಿದ್ರೆ ನಿಮಗೆ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಫ್ಯಾಕ್ಟರು ಕೀವರ್ಡ್ಸು. ನಾರ್ಮಲ್ ಆಗಿ ಕಂಪನಿಗಳು ಕೀವರ್ಡ್ಸ್ ಮೇಲೆ ಇಷ್ಟು ಖರ್ಚು ಮಾಡಬೇಕು ಆ್ಯಡ್ಸ್ ಮೇಲೆ ಅಂತ ಡಿಸೈಡ್ ಮಾಡ್ತಾರೆ. ಕೀವರ್ಡ್ ಅಂದರೆ ನೀವೇನು ಸರ್ಚ್ ಮಾಡ್ತೀರಾ ಯೂಟ್ಯೂಬಲ್ಲಿ, ಆ ಕೀವರ್ಡ್ನ ನೀವು ಟೈಟ್ಲಲ್ಲಿ ಯೂಸ್ ಮಾಡಿದರೆ ಜಾಸ್ತಿ ನಿಮಗೆ ಅರ್ನಿಂಗ್ ಆಗ್ಬೋದು, ಜಾಸ್ತಿ ಆ್ಯಡ್ಸ್ನ ಶೋ ಮಾಡ್ಬೋದು ನಿಮ್ಮ ವಿಡಿಯೋದಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಹೌ ಟು ಸ್ಟಾರ್ಟ್ ಅ ಬಿಸ್ನೆಸ್ಸು ಇವೆಲ್ಲ ಕೀವರ್ಡು. ಸೊ ಬಿಸ್ನೆಸ್ ಸಂಬಂಧಪಟ್ಟಿರುವಂಥ ಇಲ್ಲ ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಿರುವಂಥ ಆ್ಯಡ್ಸ್ನ ಡಿಸ್ಪ್ಲೇ ಮಾಡೋ ಚಾನ್ಸ್ ಇರುತ್ತೆ. ಸೊ ತುಂಬ ಜಾಸ್ತಿ CPC ರೇಟ್ ಇರ್ತವೆ, ಅಂಥ ಕೀವರ್ಡ್ಸ್ನ ನಿಮ್ಮ ವಿಡಿಯೋಸಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಫ್ಯಾಕ್ಟರು ಆ್ಯಡ್ಸ್ ಟೈಪು. ಅಂದರೆ ಯಾವ ಟೈಪ್ ಆ್ಯಡ್ಸ್ ನಿಮ್ಮ ವಿಡಿಯೋದಲ್ಲಿ ಶೋ ಆಗ್ತಿದೆ ಅಂತ. ಕಾಮಿಡಿ, ಎಂಟರ್ಟೈನ್ಮೆಂಟು ಈ ಥರ ಕೆಲವೊಂದು ಆ್ಯಡ್ಸ್ಗೆ ಅಷ್ಟೊಂದು ಕಂಪ್ನಿಗಳು ಖರ್ಚು ಮಾಡೋದಿಲ್ಲ. ಅಂಥ ಆ್ಯಡ್ಸ್ ಡಿಸ್ಪ್ಲೇ ಆದರೆ ಸ್ವಲ್ಪ ಅರ್ನಿಂಗ್ ಕಮ್ಮಿ ಆಗುತ್ತೆ. ಒಳ್ಳೆ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಸಂಬಂಧಪಟ್ಟಿರುವಂಥ ಆ್ಯಡ್ಸ್ ಡಿಸ್ಪ್ಲೇ ಆದರೆ ಸ್ವಲ್ಪ ಅರ್ನಿಂಗ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಆಡಿಯನ್ಸ್ ಏಜು. 5 ವರ್ಷದ ಮಗು ವಿಡಿಯೋಸ್ ನೋಡ್ತಿದೆ ಅಂದರೆ ಅಷ್ಟೊಂದು ಅರ್ನಿಂಗ್ ಆಗಲ್ಲ. ಫಾರ್ ಎಕ್ಸಾಂಪಲು, ಯಾವುದೋ ಒಂದು ಮ್ಯೂಸಿಕ್ ಯೂಟ್ಯೂಬ್ ಚಾನಲು ಇಲ್ಲ ವ್ಲಾಗ್ ಯೂಟ್ಯೂಬ್ ಚಾನಲು, ಇವರು 1 ಮಿಲಿಯನ್ಗೆ ₹30,000 ಅರ್ನಿಂಗ್ ಮಾಡ್ತಿದೆ ಅಂದರೆ ಇದೇ ಸೇಮ್ ಅಮೌಂಟ್ನ ಫೈನಾನ್ಸ್ ಸಂಬಂಧಪಟ್ಟಿರುವಂಥ ಎಜುಕೇಷನಲ್, ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸಿ ಕೆಲವೊಂದು ಕ್ಯಾಟಗರಿ 50,000 ವ್ಯೂಸಿಗೆ ಅದಕ್ಕಿಂತ ಡಬಲ್ ಅರ್ನಿಂಗ್ ಮಾಡೋ ಚಾನ್ಸ್ ಇರುತ್ತೆ. ಅರ್ನಿಂಗು ಫಿಕ್ಸ್ ಅಂತ ಇರೋದಿಲ್ಲ, ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಆ್ಯಡ್ಸ್ ಡಿಸ್ಪ್ಲೇ ಆಗಬೇಕು ನಿಮ್ಮ ವಿಡಿಯೋದಲ್ಲಿ. ಸಮ್ಟೈಮ್ಸ್ ಆ್ಯಡ್ಸ್ ಡಿಸ್ಪ್ಲೇ ಆಗಲ್ಲ, ಅದಕ್ಕೆ ಅರ್ನಿಂಗು ಫಿಕ್ಸ್ ಅಂತ ಇರೋದಿಲ್ಲ, ಇಷ್ಟು ವ್ಯೂಸ್ಗೆ ಇಷ್ಟ ಆಗುತ್ತೆ ಅಂತ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ನೆಕ್ಸ್ಟ್ ನೀವು RPM ಮತ್ತು CPM ಬಗ್ಗೆ ತಿಳ್ಕೊಬೇಕಾಗುತ್ತೆ, ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ. RPM CPM ಸ್ವಲ್ಪ ಡಿಫ್ರೆನ್ಸ್ ಇದೆ. CPM ಅಂದರೆ ಬಿಫೋರ್ ನಿಮಗೆ ರೆವಿನ್ಯೂನು ಶೇರ್ ಆಗುತ್ತೆ, ಅದ್ರ ಮುಂಚೆ ಅರ್ನಿಂಗ್ ಆಗಿರುವಂಥ ಅಮೌಂಟು. RPM ಅಂದರೆ ಈಗೇನಂದರೆ ಯೂಟ್ಯೂಬರು ನಿಮಗೇನು ಅರ್ನಿಂಗ್ ಆಗುತ್ತೆ ಆ್ಯಡ್ಸಿಂದ, ಅದರಲ್ಲಿ 55% ನಿಮಗೆ ಕೊಡ್ತಾರೆ, ಇನ್ನು 45% ಅವ್ರು ಇಟ್ಕೊತಾರೆ. ಫಾರ್ ಎಕ್ಸಾಂಪಲ್, $1,000 ನಿಮ್ಮ ವಿಡಿಯೋಗೆ ಅರ್ನಿಂಗ್ ಆಗಿದ್ರೆ ಅದನ್ನು CPM ಅಂತಾರೆ. $550 ನಿಮಗೆ ಶೇರ್ ಆಗುತ್ತೆ, ಅದನ್ನು RPM ಅಂತ ಹೇಳ್ತೀವಿ. ಈ RPM ಅಥವಾ CPMನ ಏನು CPC ಮತ್ತು ಇಂಪ್ರೆಷನು ಅವೆರಡರಿಂದ ಅರ್ನಿಂಗ್ ಏನು ಆಗಿರುತ್ತೆ ಟೋಟಲ್ ಅಮೌಂಟ್ ಅಂತ ಹೇಳ್ಬೋದು. CPM ಅಂದರೆ ಕಾಸ್ಟ್ ಪರ್ ಮೈಲ್ ಅಂತ. ಅಂದರೆ 1000 ವ್ಯೂಸ್ಗೆ ಎಷ್ಟು ಖರ್ಚು ಎಷ್ಟಾಗಿದೆ, ಅರ್ನಿಂಗ್ ಎಷ್ಟಾಗಿದೆ ಅಂತ.
ಈ RPM ಅಂದರೆ ರೆವೆನ್ಯೂ ಪರ್ 1000 ಅಂತ. 1000 ವ್ಯೂಸ್ ಎಷ್ಟು ಅರ್ನಿಂಗ್ ಆಯ್ತು ಅಂತ. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಫಾರ್ಮಲ್ ಏನಂದರೆ ಕಾಸ್ಟು ಇಂಟು 1000 ಡಿವೈಡೆಡ್ ಬೈ ಇಂಪ್ರೆಷನು. ಅಂದರೆ ಆ್ಯಡ್ಸ್ಗೆ ಎಷ್ಟು ಖರ್ಚಾಗಿರುತ್ತೆ ಅದನ್ನು 1000 ಅಂದರೆ 1000 ವ್ಯೂಸಿಂದ ಮಲ್ಟಿಪಲ್ ಮಾಡಿ ಇಂಪ್ರೆಷನ್ಗೆ ಏನು ಖರ್ಚಾಗಿರುತ್ತೆ ಅದನ್ನು ಡಿವೈಡ್ ಮಾಡಿದರೆ ಆನ್ಸರ್ ಬರುತ್ತೆ CPM RPM. ಫಾರ್ ಎಕ್ಸಾಂಪಲು ಆ್ಯಡ್ಸ್ ಕಾಸ್ಟು 2 ಲಕ್ಷ ಇದ್ದರೆ 1000ಇಂದ ಮಲ್ಟಿಪಲ್ ಮಾಡಿ, ಹಾಗೆ ಇಂಪ್ರೆಷನ್ ಒಂದು 5 ಲಕ್ಷ ಖರ್ಚಾಯಿದ್ರೆ ಅದನ್ನು ಡಿವೈಡ್ ಮಾಡಿದರೆ 500 ರೂಪಾಯಿ ಬರುತ್ತೆ. ಅಂದರೆ ಇವಾಗ ಹೇಳ್ಬೋದು ನಿಮಗೆ 1000 ವ್ಯೂಸ್ ಬಂದರೆ 500 ರೂಪಾಯಿ ಅರ್ನಿಂಗ್ ಆತಂತ. ಫಾರ್ ಎಕ್ಸಾಂಪಲ್ 1 ಲಕ್ಷ ವ್ಯೂಸ್ ಬಂದರೆ ಆ ವಿಡಿಯೋಗೆ 50,000 ರೂಪಾಯಿ ಅರ್ನಿಂಗ್ ಆಯ್ತಂತ. ಒಟ್ಟಿನಲ್ಲಿ ನಿಮಗೆ ಅರ್ನಿಂಗ್ ಆಗೋದು ಒಂದು ಇಂಪ್ರೆಷನ್ ಮತ್ತು CPC, ಅವೆರಡು ಟೋಟಲ್ ಅಮೌಂಟ್ನ RPM ಅಂತೀವಿ, CPM ಅಂತೀವಿ. ಈಗ ನೀವು ಡೈರೆಕ್ಟಾಗಿ ನೀವು RPM ನೋಡಿದ್ರೆ ಸಾಕು, RPM ಎಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅಂಥ ಕ್ಯಾಟಗರಿನ ಚೂಸ್ ಮಾಡಿ ವಿಡಿಯೋಸ್ ಮಾಡಿದ್ರೆ ಒಳ್ಳೆಯದು. ಬೆಸ್ಟು RPM CPC ಡಿಸ್ಪ್ಲೇ ಮಾಡ್ತೀನಿ, ಬೇಕಾದ್ರೆ ನೋಡ್ಬೋದು. ಇಂಥ ಕ್ಯಾಟಗರಿನ ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅನ್ಕೊಂತೀನಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ ಎಷ್ಟು ವ್ಯೂಸ್ಗೆ ಎಷ್ಟು ಅರ್ನಿಂಗ್ ಆಗುತ್ತಂತ ಯೂಟ್ಯೂಬಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಫಸ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸ್ವಲ್ಪ ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋನು ಶೇರ್ ಆಗೋ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅದ್ರ ಬಗ್ಗೆ ಕಮೆಂಟ್ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.